ಕರ್ನಾಟಕದ ಮೈಸೂರಿಂದ ಒಂದು ಇವಿ ಸ್ಕೂಟರ್ನ 2000 ಕಿಲೋಮೀಟರ್ ಇರುವ ವಾರಣಾಸಿಗೆ ಗಾಡಿನ ರೈಡ್ ಮಾಡ್ಕೊಂಡ್ ಬಂದಿದ್ದೀನಿ. ಕಾಶಿ ವಿಶ್ವನಾಥ ಟೆಂಪಲ್ ಮುಂದೆ ನಾನು ನನ್ನ ಚಾರ್ಲಿ ನಿಂತಿದ್ದೀವಿ. ಅದು ನನ್ನ ಚಾರ್ಲಿ ಜೊತೆ ಬಂದ್ಬಿಟ್ಟೆ, ಸಖತ್ ಖುಷಿ ಆಗುತ್ತೆ. ಕಣ್ಣಲ್ಲಿ ನೀರೇ ಬರ್ತಾ ಇದೆ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಗಂಗೆನ ಮುಟ್ತೆ, ಫೈನಲಿ ಗಂಗೆನ ಮುಟ್ತೆ. ಸೊ ಸಖತ್ ಖುಷಿ ಆಯ್ತು. ನಾನು ಗಂಗಾ ನದಿ ನೀರಲ್ಲಿ ಸ್ನಾನ ಮಾಡಿ ಪುಣ್ಯ ತಗೊಂಡೆ. ಇಷ್ಟು ದೂರ ನನ್ನ ಜೋಪಾನ ಕರ್ಕೊಂಬಂದಿರೋ ನನ್ನ ಚಾರ್ಲಿಗೂ ಗಂಗಾ ನೀರು ಹಾಕ್ಬಿಟ್ಟು ಪಾವನ ಮಾಡ್ಬಿಡೋ ಬನ್ನಿ. ಅಯೋಧ್ಯೆಗೆ ಹೊರಡ್ಬೇಕು ಅಂದ್ಬಿಟ್ಟು ಮೈಸೂರಿಂದ ಹೊರಟು ಸದ್ಯಕ್ಕೆ ಇವಾಗ ಕಾಶಿಲಿದ್ದೀನಿ. ಶ್ರೀರಾಮ ಅವನ ಮಂದಿರಕ್ಕೆ ಯಾವತ್ತು ಕರ್ಸ್ಕೋಬೇಕು ಅಂತ ಅನ್ಕೋತಾರೋ ಸೊ ಅವಾಗ ಕರ್ಸ್ಕೊಳ್ಳಿ. ಸದ್ಯಕ್ಕೆ ಇವಾಗ ಕಾಶಿ ವಿಶ್ವನಾಥ ಕರ್ಸ್ಕೊಂಡಿದ್ದಾರೆ. ಬನ್ನಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡ್ ಬರೋಣ. ನೀವು ಕಾಶಿಯ ವಿಶ್ವನಾಥ ಟೆಂಪಲ್ ಹೋಗ್ಬೇಕು ಅಂದ್ರೆ ಬೆಳಗ್ಗೆ 6ರಿಂದ ಸಂಜೆ 6ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಕ್ಕೆ ಸುಮಾರು 4 ಗೇಟ್ ಇದೆ, 1 2 3 4 ಅಂತ. ಇವಾಗ ಸದ್ಯಕ್ಕೆ ನಾನು 4ನೇ ಗೇಟಲ್ಲಿ ಹೋಗ್ತಾ ಇದೀನಿ. ಸ್ವಲ್ಪ ರಶ್ ಕಡಿಮೆ ಇರುತ್ತೆ, 4ನೇ ಗೇಟಲ್ಲಿ ಹೋಗಿ ಅಂತಂದ್ರು. ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗ್ಬಿಟ್ಟು ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದೀನಿ. ನಿಮ್ಗೆ ವಾರಣಾಸಿಲಿ ಇದೇ ರೀತಿ ರೋಡ್ಗಳೇ ಇರುತ್ತೆ. ದೇವಸ್ಥಾನ ಕಡೆಯಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾ ಗಲ್ಲಿ ರೋಡ್ಗಳೇ ಇರುತ್ತೆ. ಸೊ ಇಲ್ಲೇ ಹೋಗ್ತಾ ಇರಬೇಕು. ಇದೇನ್ ಶಾಪ್ಗಳೆಲ್ಲ ನೋಡ್ತಾ ಇದ್ರಾ, ಇದು ಪೂಜಾ ಸಾಮಗ್ರಿಗಳ ಶಾಪ್ಗಳು. ಈ ಪ್ರತಿ ಶಾಪ್ಗಳಲ್ಲೂ ನಿಮ್ಗೆ ಲಾಕರ್ ವ್ಯವಸ್ಥೆ ಇರುತ್ತೆ. ಏನಕ್ಕೆ ಅಂತಂದ್ರೆ ನೀವು ಯಾವುದೇ ಗೆಜೆಟ್ಗಳನ್ನ ಕಾಶಿ ವಿಶ್ವನಾಥ ಟೆಂಪಲ್ ಒಳಗೆ ತಗೊಂಡೋಗಕ್ಕಾಗಲ್ಲ. ಸೊ ಇಲ್ಲಿ ಮುಂದೆ ಏನು ಲಾಕರ್ಗಳೆಲ್ಲ ನೋಡ್ತಾ ಇದ್ರಾ, ಸೊ ಈ ಲಾಕರ್ಗಳಲ್ಲೇ ನಮ್ಮ ಮೊಬೈಲ್ಗಳನ್ನ ಮತ್ತೆ ಎಲೆಕ್ಟ್ರಾನಿಕ್ ಗೆಜೆಟ್ಗಳನ್ನ ಇಟ್ಬಿಡ್ಬೇಕು. ಸೊ ಇಟ್ಬಿಟ್ಟು ನೀವು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲೇ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ನೀವು ಟೆಂಪಲ್ ಒಳಗೆ ಹೋದಾಗ ನಿಮಗೆ ಲಿಂಗಕ್ಕೆ ಡೈರೆಕ್ಟ್ ಆಗಿ ಹಾಲನ್ನ ಅಭಿಷೇಕ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಸೊ ಈ ಹಾಲನ್ನು ಇಲ್ಲೇ ಕೊಡ್ತಾರೆ. ಸೊ ಹಾಲು ಮತ್ತೆ ಪ್ರಸಾದ, ಸ್ವೀಟು ಇದನ್ನೆಲ್ಲಕ್ಕೂ ಸುಮಾರು ಒಂದು 350 ರೂಪಾಯಿಂದ 400 ರೂಪಾಯಿ ಮಾಡ್ತಾರೆ. ಹೂವು ಎಲ್ಲ ಕೊಟ್ಟಿರ್ತಾರೆ, ಬಿಲ್ಪತ್ರ ಎಲ್ಲ. ಸೊ ಇದನ್ನೆಲ್ಲ ತಗೊಂಡೋಗಿ ನೀವು ಅಲ್ಲಿ ದೇವ್ರಿಗೆ ಅರ್ಪಿಸ್ಬೋದು. ಪೂಜಾ ಸಾಮಗ್ರಿ ಮತ್ತೆ ಸ್ವೀಟ್ನ ತಗೊಳ್ಳೋದ್ರಿಂದ ಇದು ಲಾಕರ್ಗೆ ಯಾವುದೇ ದುಡ್ಡು ಕೂಡ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಇಲ್ಲಿ ಲಾಕರ್ಗಳು ಬೇಡ ಅಂದರೆ ಗೌರ್ಮೆಂಟದೇ ಲಾಕರ್ ಇದೆ. ನೀವು ಹತ್ತತ್ರ ಗೇಟ್ ಹತ್ರ ಹೋಗ್ತಿದ್ದಂಗೆ ಸೊ ಗೌರ್ಮೆಂಟ್ ಮತ್ತೆ ದೇವಸ್ಥಾನದೇ ಲಾಕರ್ ಇದೆ. ನೀವು ಅಲ್ಲಿ ಬೇಕಾದ್ರೂ ಇಡ್ಬೋದು. ಅಲ್ಲೂ ಅಷ್ಟೇ, ನೀವು ಯಾವುದೇ ದುಡ್ಡನ್ನ ಪೇ ಮಾಡೋ ಅವಶ್ಯಕತೆ ಇರಲ್ಲ. ದಯವಿಟ್ಟು ಕ್ಷಮಿಸಿ, ಮೊಬೈಲ್ನ ಒಳಗಡೆ ಅಲೌಡ್ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವುದೇ ವಿಡಿಯೋ ಮಾಡಿ ದೇವಸ್ಥಾನನ ತೋರ್ಸೋಕ್ಕಾಗಲಿಲ್ಲ. ಸೊ ತುಂಬ ಲಿಂಗಗಳಿರುತ್ತೆ. ಆ ಲಿಂಗಕ್ಕೆ ನಾವು ತಗೊಂಡೋಗಿರ್ತೀವಲ್ಲ ಹಾಲು, ಬಿಲ್ಪತ್ರೆ ಮತ್ತೆ ಸ್ವೀಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾವೇ ಅರ್ಪಿಸ್ಬೋದು ದೇವ್ರಿಗೆ. ಅದನ್ನೆಲ್ಲ ನಾವೇ ಅರ್ಪಿಸ್ಬೇಕು ಅಂದ್ರೆ ತುಂಬಾ ಜನ ಇರಬಾರ್ದು, ಇಲ್ಲಾಂದ್ರೆ ನಾವೇ ಬೆಳಗ್ಗೆನೆ ಹೋಗಿರ್ಬೇಕು. ಸೊ ಹಾಗಾಗಿ ನಾನು ಬೆಳಗ್ಗೆನೆ ಹೋಗಿದ್ದೆ, ಎಲ್ಲಾನು ನನ್ನ ಕಡೆಯಿಂದ ಅರ್ಪಿಸ್ದೆ. ಆಗ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮಗೆಲ್ಲ. ಭಯಂಕರ ಆಗಿದೆ. ನೀವು ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಏನಾದರೂ ಕಾಶಿಗೆ ಬರಬೇಕು ಅಂದರೆ ತುಂಬ ವಿಪರೀತ ಚಳಿ ಇರುತ್ತೆ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಚಳಿನ ತಡೆಯೋಕ್ಕಾಯ್ತು ಅಂದರೆ ನೀವು ಇದೇ ಟೈಮಲ್ಲಿ ಬರ್ಬೋದು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ನೋಡಿ ಗಂಗಾ ನದಿಗೆ ಬಂದಾಯಿತು. ಫಾಗ್ ಮತ್ತು ತುಂಬ ಇದೆ. ಸಮಯ ಬೆಳಿಗ್ಗೆ 7 ಗಂಟೆ ಆಯ್ತಾ ಬಂತು. ನಂದು ಸ್ನಾನ ಮತ್ತು ದೇವ್ರ ದರ್ಶನ ಆಯಿತು. ಇನ್ನೊಬ್ಬರಿಗೆ ಗಂಗಾ ನದಿಯ ನೀರು ಬೇಕಿತ್ತು. ಸೊ ಹಾಗಾಗಿ ಮತ್ತೆ ತಗೊಳ್ಳೋ ಅಂತ ಬಂದೆ. ಎಷ್ಟು ಖುಷಿ ಆಗ್ಬೇಕು. ಅದು ನನ್ನ ಚಾರ್ಲಿ ಜೊತೆ ಬಂದ್ಬಿಟ್ಟೆ, ಸಖತ್ ಖುಷಿ ಆಗುತ್ತೆ. ಕಣ್ಣಲ್ಲಿ ನೀರೇ ಬರ್ತಾ ಇದೆ. ನೀವು ತುಂಬ ಹತ್ರದಿಂದ ಗಂಗೆನ ನೋಡ್ಕೊಬಿಡಿ. ಸೊ ಪಾವನ ಹಾಕ್ಬಿಡಿ. ಇಲ್ಲಿ ಬಂದಾಗ ಪುಣ್ಯ ತಗೊಳ್ಳೋರಂತೆ. ರೈಡ್ಗೆ ಹೋಗಿರೋದೇ ಒಬ್ಬನೇ. ಯಾರ ಗುರು ನೀ ಗಂಗಾ ಜಲ ತೊಗೊಂಡೋಗ್ತಾ ಇದೀಯ ಅಂತ ಕೇಳಿದ್ರೆ ಸೊ ಯಾರಿಗಿರ್ಬೋದು, ನನ್ನ ಜೊತೆ ಯಾರು ಬಂದಿದ್ದಾರೆ ಹೇಳಿ. ಸೊ ನಾನು ಯಾರ ಜೊತೆ ಬಂದಿದ್ದೀನಿ ಹೇಳಿ, ನನ್ನ ಚಾರ್ಲಿ ಜೊತೆ. ಸೊ ನನ್ನ ಚಾರ್ಲಿಗೆ ಈ ಗಂಗಾ ಜಲ ನಾನಂತೂ ಮಾಡಾಯಿತು. ಸೊ ನನ್ನ ಚಾರ್ಲಿಗೂ ಗಂಗಾ ಜಲ ಹಾಕ್ಬಿಟ್ಟು ಅದನ್ನು ಪಾವನ ಮಾಡ್ಬಿಡವ ಅಂತ ತೊಗೊಂಡೋಗ್ತಾ ಇದ್ದೀನಿ. ಸೊ ನಿಮಗೆ ಸ್ಕೂಟ್ರು, ಬೈಕೆಲ್ಲ ನಾರ್ಮಲ್ಲು ಒಂದು ವಸ್ತು ರೀತಿ ಕಾಣಿಸ್ಬೋದು. ನಮ್ಗದು ಒಂಥರ ಎಮೋಷನ್ನು. ಸೊ ಅದೊಂಥರ ಏನು ಹೇಳೋದು, ಬ್ರದರು, ಫ್ರೆಂಡು ಎಲ್ಲ ಅದೇನೆ. ಸತತವಾಗಿ 8ರಿಂದ 10 ದಿವಸದಿಂದ ಸೊ ನನಗದು ಅದಕ್ಕೆ ನಾನಷ್ಟೇ ಸಾಥ್ ಕೊಟ್ಕೊಂಡು ಬಂದಿರೋದು. ಇಲ್ಲಿವರೆಗೂ ಜೋಪಾನವಾಗಿ ಕರ್ಕೊಂಬಂದೈತೆ. ಇನ್ನು ಮುಂದಕ್ಕೂ ನಮ್ಮ ಜರ್ನಿಗೆ ಏನು ಸಮಸ್ಯೆ ಆಗಬಾರ್ದು ಅಂತ ಸೊ ಅದಕ್ಕೂ ಗಂಗೆ ನೀರು ಹಾಕ್ಬಿಟ್ಟು ಪಾವನ ಮಾಡ್ಬಿಡೋ ಬನ್ನಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಗಂಗೆನ ಮುಟ್ತೆ, ಫೈನಲಿ ಗಂಗೆನ ಮುಟ್ತೆ. ಸೊ ಸಖತ್ ಖುಷಿ ಆಯಿತು. ಅಲ್ಲಿ ಚಾರ್ಲಿ ನಿಂತೈತೆ, ಬನ್ನಿ ಚಾರ್ಲಿಗೆ ಹಾಕ್ಬಿಡೋ ಗಂಗೆನ. ನಾನು ನನ್ನ ಚಾರ್ಲಿ ಪಾವನ ಆಗ್ಬಿಟ್ಟು ಇವತ್ತು ಗಂಗೆ ಮುಟ್ಟಿ. ಈ ಥರ ಪುಣ್ಯಕ್ಷೇತ್ರಗಳಲ್ಲಿ ಈ ರೀತಿ ದೇವತಾ ಕಾರ್ಯಗಳು ನಡೆಯೋದೆಲ್ಲ ತುಂಬ ಕಾಮನ್ನು. ಸೊ ನಿಮಗೆ ಗೊತ್ತಿರೋ ಹಾಗೆ ಬನ್ನಿ ಕಾಶಿನ ಒಂದು ರೌಂಡು ನನ್ನ ಚಾರ್ಲಿ ಜೊತೆ ಸುತ್ಕೊಂಡ್ಬಂದ್ಬಿಡವ. ನೀವು ವಾರಾಣಸಿ ಒಳಗೆಲ್ಲ ಓಡಾಡಬೇಕು ಅಂದರೆ ನೋಡಿ ಇದೇ ರೀತಿ ಗಲ್ಲಿಗಳು.
ಹೆಂಗೆಲ್ಲ ಐತೆ ಅಂತ ಗಾಡಿ ಓಡಿಸೋಕ್ಕೆ ಒಂಥರ ಮಜಾ ಬರ್ತಾ ಇದೆ. ಸೊ ಇವಾಗ ಇನ್ನೊಂದು ಕಾಲಭೈರವೇಶ್ವರ ದೇವಸ್ಥಾನ ಅಂತಿದೆ. ಸೊ ಅಲ್ಲಿಗೆ ಹೋಗಿ ದೇವರ ಆಶೀರ್ವಾದ ತಗೊಳ್ಳೋ ಬನ್ನಿ. ತುಂಬ ಮುಖ್ಯವಾಗಿ ಆ ಜಾಗಕ್ಕೂ ಹೋಗ್ಬೇಕಂತೆ. ಸೊ ಹೋಗ್ಬಿಟ್ಟು ದೇವರ ಆಶೀರ್ವಾದ ತಗೊಬಿಡವ. ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಈ ಕಾಲಭೈರವೇಶ್ವರ ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಒಂದು ತುಳಸಿ ಹಾರ ಮತ್ತು ಎಣ್ಣೆ ಎಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ತೊಗೊಂಡೋಗ್ಬೇಕು ಅಂದರು. ಸರಿ ದೇವ್ರಿಗೆ ತಾನೇ ನಡೀರಿ ತಗೊಳ್ಳಿ ಕೊಡಿ ಅಂತ ಅಂದ್ಬಿಟ್ಟು ಶಾಪಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ಬಿಡವ. ನಾರ್ತ್ ಇಂಡಿಯಾಗೆ ಬಂದ್ಬಿಟ್ಟು ಕಚೋರಿ ತಿನ್ನಲಿಲ್ಲ ಅಂದ್ರೆ ಹೆಂಗೆ? ಸೊ ಬನ್ನಿ ಕಚೋರಿ ತಗೊಬಿಟ್ಟಿದ್ವಿ, ತಿನ್ನವ ಹೆಂಗೈತೆ ಟೇಸ್ಟ್ ಅಂತ ನೋಡ್ಬಿಡವ. ವಾರಣಾಸಿಲಿ ಇಲ್ಲಿ ಮೇಲೂ ಒಂದು ಹಾಕಿಯಾರ ನೋಡಿ, ಅದು ಈರುಳ್ಳಿ ರೀತಿ ಕಾಣಿಸ್ತಾ ಇದೆಯಲ್ಲ, ಅದು ಈರುಳ್ಳಿ ಅಲ್ಲ ಮೂಲಂಗಿ. ಸೊ ಇಲ್ಲೆಲ್ಲರೂ ಅಷ್ಟೇ ಮೂಲಂಗಿನೇ ಹಾಕೋದು, ಅದ್ರ ಜೊತೆಗೆ ಕ್ಯಾರೆಟ್ ತುರಿದು ಹಾಕಿದ್ದಾರೆ. ಸೊ ಬಿಸಿ ಬಿಸಿ ಕಚೋರಿ ಈ ಚಳಿಗೆನೆ ತಿನ್ನವ, ಅದ್ರ ಜೊತೆಗೆ ಒಂಥರ ಕಡಲೆಕಾಳು ಸಾರು ಹಾಕೋರೆ. ಸೊ ಬನ್ನಿ ಟೇಸ್ಟ್ ಮಾಡ್ಬಿಡುವ ಹೆಂಗೈತೆ ಅಂತ. ನಾನು ಇಷ್ಟು ದಿನ ತಿಂದಿದ್ರಲ್ಲೇ ಬೆಸ್ಟ್ ಕಚೋರಿ ಇದು, ಸಕ್ಕದಾಗಿತ್ತು. ಒಂದಕ್ಕೆ 15 ರೂಪಾಯಿ, ಒಂದೆರಡು ತಿನ್ಕೊಂಡು ಹೊರಟೆ. ನೀವೇನಾದರೂ ವಾರಣಾಸಿಗೆ ಪರ್ಸ್ನಲ್ ವೆಹಿಕಲ್ ಎಲ್ಲ ಬರ್ತಿದ್ರೆ ಯಾವುದೇ ಕಾರಣಕ್ಕೂ ನೀವೆಲ್ಲಿ ಸ್ಟೇ ಆಗಿರ್ತಾರೆ ಅದೇ ಜಾಗದಲ್ಲಿ ವೆಹಿಕಲ್ನ ಸ್ಟಾಪ್ ಮಾಡಿಬಿಡಿ. ಅದು 4 ವೀಲರ್ ಆಗಲಿ, TT ಆಗಲಿ, ಇಲ್ಲ ಯಾವ್ದಾರ ಆಗಲಿ. ಸೊ ಇಲ್ಲಿ ಓಡಾಡೋಕ್ಕೆ ರಿಕ್ಷಾಗಳು ಸಿಗುತ್ತೆ, ಎಲೆಕ್ಟ್ರಿಕಲ್ ರಿಕ್ಷಾಗಳು. ಸೊ ಅದನ್ನು ಹತ್ಬಿಟ್ಟು ಬನ್ನಿ, ಯಾಕಂದರೆ ಇಲ್ಲೆಲ್ಲ ತುಂಬ ಚಿಕ್ಕ ರೋಡ್ಗಳು. ನೀವೇನಾರು ಕಾರಲ್ಲಿ ಬಂದು ಎಲ್ಲಾರ ಒಂದು ಕಡೆ ಜಾಮ್ ಆಯಿತು ಅಂದರೆ ಗಂಟೆಗಟ್ಟಲೆ ಸಿಗಾಕೋಬೇಕಾಗುತ್ತೆ. ನೀವು ಕಾಶಿಲಿ ಹೋಟೆಲ್ ಸ್ಟೇ ಎಲ್ಲ ಮಾಡಬೇಕು ಅಂತಂದರೆ ಪರ್ ಪರ್ಸನ್ಗೆ ಒಂದು 250 ರೂಪಾಯಿಲೆಲ್ಲ ಉಳ್ಕೋಬೋದು. ಸೊ ನೀವು 4-5 ಜನ ಬರ್ತೀರಾ ಅಂದರೆ ಸೊ ಇನ್ನೂ ಕಡಿಮೆ ರೇಟಲ್ಲಿ ವರ್ಕೌಟ್ ಆಗುತ್ತೆ. ನಮ್ಮ ಕರ್ನಾಟಕದಿಂದ ವಾರಣಾಸಿಗೆ ನೀವು ಬರಬೇಕು ಅಂತಂದರೆ ಸೊ ಆರಾಮಾಗಿ ತುಂಬ ಟ್ರೈನ್ಗಳಿದೆ. ಸೊ ಚೆಕ್ ಮಾಡಿ ನೀವು ಬುಕ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಇಲ್ಲ ಫ್ಲೈಟಲ್ಲಿ ಬರ್ತೀನಿ ಅಂದರೆ ಫ್ಲೈಟಲ್ಲೂ ಬೇಕಾದ್ರೂ ಬರ್ಬೋದು. ಅಪ್ ಆ್ಯಂಡ್ ಡೌನ್ ನಿಮ್ಗೊಂದು 15,000 ರೂಪಾಯಿವರೆಗೂ ಆಗುತ್ತೆ. ವಾರಣಾಸಿಲೇ ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಪ್ರತಿದಿನ ಸಂಜೆ 7 ಗಂಟೆಗೆ ಗಂಗಾ ಆರತಿ ನಡೆಯುತ್ತೆ ಗಂಗಾ ನದಿ ತೀರದಲ್ಲಿ. ಕಾಶಿಗೆ ಬಂದ್ರೆ ಅದನ್ನಂತೂ ನೋಡದೆ ಮಾತ್ರ ಹೋಗ್ಬೇಡಿ. ಹಾಗೆ ಕಾಶಿಯಲ್ಲಿ ದೇಹ ದಾನ ಮಾಡೋದನ್ನ ನೋಡಬೇಕು ಅಂದ್ರೆ ಮಾಣಿಕರ್ಣಿಕಾ ಘಾಟ್ಗೆ ಹೋಗ್ಬಿಡಿ. ಕಾಶಿ ಯಾತ್ರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಯೋಧ್ಯೆ ಯಾತ್ರೆನ ಶುರು ಮಾಡ್ಕೊಬಿಡುವ. ಅಲ್ಲಿವರೆಗೂ ನಮಸ್ಕಾರಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.